ಬೇಜಾರಾಗಿ ಕೂತಿದೀಯಾ? ಇವತ್ತು ಶಾಲೆಗೆ ರಜೆ ಇದೆ ಅಲ್ವಾ? ನನಗೆ ತುಂಬಾ ಬೋರ್ ಆಗ್ತಾ ಇದೆ. ಟಿವಿ ನೋಡೋಣ ಅಂದರೆ ಅಮ್ಮ ತುಂಬಾ ಟಿವಿ ನೋಡಬೇಡ ಅಂತಾರೆ. ನಮ್ಮಮ್ಮನೂ ಅಷ್ಟೇ, ತುಂಬಾ ಟಿವಿ ನೋಡಬಾರ್ದು, ಕಣ್ಣಿಗೆ ಒಳ್ಳೆಯದು ಅಲ್ಲ, ಹೊರಗಡೆ ಹೋಗಿ ಆಟ ಆಡು ಅಂದ್ರು. ಹಾಗಿದ್ರೆ ನೀನು ನನ್ನ ಜೊತೆ ಆಟ ಆಡೋಕ್ಕೆ ಬರ್ತೀಯಾ? ನಡಿ, ನಾನು ಲೆಗೋಸ್ ತಂದಿದ್ದೀನಿ, ಇಬ್ಬರು ಸೇರಿ ಒಂದು ಒಳ್ಳೆ ಡಿಸೈನ್ ಬಿಲ್ಡ್ ಮಾಡಿ. ಏನು ಇವತ್ತು ಲ್ಯಾಪ್ಟಾಪ್ ತಗೊಂಡು ಬರ್ತಾ ಇದೆಯಾ? ಇವತ್ತು ಶಾಲೆಗೆ ರಜಾ ಇದೆ ಅಲ್ವಾ? ಗೇಮ್ಸ್ ಆಡಕ್ಕೆ ಇರಬೇಕು. ಹೌದಾ? ಗೇಮ್ಸ್ ಅಲ್ಲ, ಹೋದ್ವಾರ ನಾವು ಡಿಸ್ನಿಲ್ಯಾಂಡ್ ಹೋಗಿದ್ವಿ ಅಲ್ವಾ? ಆ ಟ್ರಿಪ್ಪಿನ ಫೋಟೋಸ್ ತೋರಿಸ್ತೀನಿ, ಬನ್ನಿ. ಬರೀ ಫೋಟೋಸ್ ನೋಡ್ಬೋದಾ? ಬರೀ ಫೋಟೋಸ್ ಅಲ್ಲ, ಡಿಸ್ನಿಲ್ಯಾಂಡ್ ಕೂಡ ನೋಡಬಹುದು. ಹೌದಾ? ಹಾಗಾದ್ರೆ ಡಿಸ್ನಿಲ್ಯಾಂಡ್ ಹೇಗಿರುತ್ತೆ ತೋರಿಸು ನೋಡೋಣ. ಸರಿ, ಹಾಗೆ ಆಗ್ಲಿ, ತೋರಿಸ್ತೀನಿ, ಬನ್ನಿ ಇಬ್ರು. ನಾರಾಯಣ ನಾರಾಯಣ ನಾರಾಯಣ. ನಾನು ಯಾರು ಅಂತ ನೋಡ್ತಾ ಇದ್ದೀರಾ? ನಾನೇ ನಿಮ್ಮ ನಾರದ. ಹಿಂದೆ ಒಂದು ಸಾರಿ ಗಣೇಶ ಸುಬ್ರಹ್ಮಣ್ಯ ಇಬ್ಬರಿಗೂ ಮೊದಲು ಪ್ರಪಂಚ ಸುತ್ತಿ ಬರೋ ಅವರಿಗೆ ಮಾವಿನ ಹಣ್ಣು ಕೊಡ್ತೀನಿ ಅಂತ ಹೇಳಿದೆ. ಆ ಕತೆ ನಿಮಗೆಲ್ಲ ಗೊತ್ತು ಅಲ್ವಾ? ಅದೇ ತರ ಈ ಸರಿ ಪೋರ್ಟ್ಲೆಂಡ್ನಲ್ಲಿ ಇರೋ ಮಕ್ಕಳಿಗೆ ಒಂದು ಸಣ್ಣ ಪರೀಕ್ಷೆ ಇಟ್ಟು ಯಾರು ನನ್ನ ಪರೀಕ್ಷೆಯಲ್ಲಿ ಗೆಲ್ತಾರೋ ಅವರಿಗೆ ಮಾವಿನ ಹಣ್ಣು ಕೊಡಕ್ಕೆ ಬಂದಿದ್ದೀನಿ. ಯಾರಾದ್ರೂ ಮಕ್ಕಳು ಕಾಂತರು ಅಂತ ನೋಡುತ್ತಾ ಇದ್ದೀನಿ. ನಾರಾಯಣ ನಾರಾಯಣ ನಾರಾಯಣ. ಇಲ್ಲಿ ಯಾರೋ ಮಕ್ಕಳು ಇದ್ದ ಹಾಗೆ ಇದೆ. ನಮಸ್ಕಾರ. ಯಾರೋ ಬಂದಿದ್ದಾರೆ, ನಡಿ ನೋಡೋಣ. ನಮಸ್ಕಾರ, ಯಾರು ನೀವು ಅಂಕಲ್? ನಾರಾಯಣ ನಾರಾಯಣ ನಾರಾಯಣ. ನಾರಾಯಣನ? ಇದು ನಾರಾಯಣ ಮನೆ ಅಲ್ಲ, ಅವರ ಮನೆ ಹಿಂದಿನ ರೋಡ್ನಲ್ಲಿ ಇದೆ, ಅಲ್ಲಿ ಹೋಗಿ. ನಾರಾಯಣ ನಾರಾಯಣ ನಾರಾಯಣ. ಅದೇ ನಾರಾಯಣ ಮನೆ, ಆ ಹಿಂದಿನ ರೋಡ್ಗೆ ಹೋಗಿ. ನಮಸ್ಕಾರ, ನಿಮ್ಮನ್ನೇ. ಎಷ್ಟು ಸಾರಿ ಹೇಳೋದು ನಾರಾಯಣ ಮನೆ ಅಲ್ಲ ಅಂತ? ನನ್ನ ಹೆಸರು ನಾರದ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ನಮ್ಮ ಮನೆಗೆ ಬಂದಿದ್ದೀನಿ ಅಂತ ಹೇಳಬೇಕು ಅಲ್ವಾ? ನಾರಾಯಣ ನಾರಾಯಣ ಅಂದ್ರೆ ಯಾರಿಗೆ ಗೊತ್ತಾಗತ್ತ? ಬನ್ನಿ ಕುತ್ಕೊಳ್ಳಿ. ನಾನು ನಿಮಗೆಲ್ಲ ಒಂದು ಪರೀಕ್ಷೆ ಇಟ್ಟು ನಿಮ್ಮಲ್ಲಿ ಯಾರು ಬುದ್ಧಿವಂತರು ಅಂತ ನೋಡಿ ಅವರಿಗೆ ಬಹುಮಾನ ಕೊಡಕ್ಕೆ ಬಂದಿದ್ದೀನಿ. ಓ ಹೌದಾ, ಒಳ್ಳೆಯದು. ನಮಗೆಲ್ಲ ಇವತ್ತು ಶಾಲೆಗೆ ರಜೆ ಇದೆ, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ನಿಮ್ಮಲ್ಲಿ ಯಾರು ಈ ದೇವಸ್ಥಾನಕ್ಕೆ 3 ಪ್ರದಕ್ಷಿಣೆ ಹಾಕಿ ಬರ್ತಿರೋ ಅವರಿಗೆ ಈ ಮಾವಿನ ಹಣ್ಣು ಕೊಡ್ತೀನಿ. ಮಾವಿನ ಹಣ್ಣ ಬೇಡ ನಮಗೆ. ಚಾಕ್ಲೇಟ್ ಕೊಟ್ರೆ ಪರೀಕ್ಷೆಗೆ ನಾವು ಸಿದ್ಧ. ಚಾಕ್ಲೇಟಾ?
ಸರಿ, ಕೊಡ್ತೀನಿ. ನಿಮ್ಮಲ್ಲಿ ಮೊದಲು ಯಾರು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿ ಬರ್ತಿರೋ ಅವರಿಗೆ ಈ ಚಾಕ್ಲೇಟ್ ಕೊಡ್ತೀನಿ. ಹಾಗೆ ಆಗಲಿ. ನಾವಿಬ್ಬರು ದೇವಸ್ಥಾನಕ್ಕೆ 3 ಪ್ರದಕ್ಷಿಣೆ ಮುಗಿಸಿದ್ದೀವಿ. ಹೌದು, ನಮ್ಗೆ ಚಾಕ್ಲೇಟ್ ಕೊಡಿ ಅಂಕಲ್. ಇಲ್ಲ, ನಾವು 3 ಜನ ಮೊದಲು ಪ್ರದಕ್ಷಿಣೆ ಮುಗಿಸಿ ಬಂದಿದ್ದೀವಿ. ನಮ್ಗೆ ಬಹುಮಾನ ಸಿಗ್ಬೇಕು. ನಾರಾಯಣ, ನೀವು 3 ಜನ ಇಲ್ಲೇ ಇದ್ದೀರಾ, ನಿಮಗೆ ಯಾಕೆ ಬಹುಮಾನ ಕೊಡಬೇಕು? ಯಾಕೆ ಅಂದರೆ ಇಲ್ಲಿ ನೋಡಿ, ಇದು ಏನು ದೇವಸ್ಥಾನ ಅಲ್ವಾ? ಗೂಗಲ್ನಲ್ಲಿ ದೇವಸ್ಥಾನ ಅಡ್ರೆಸ್ ಹಾಕಿದ್ರೆ ಇಡೀ ದೇವಸ್ಥಾನನೇ ತೋರಿಸುತ್ತೆ. ನಾವು 3 ಜನ ಲ್ಯಾಪ್ಟಾಪ್ಗೆ 3 ಪ್ರದಕ್ಷಿಣೆ ಮಾಡಿದ್ದೀವಿ. ನಾವೇ ಗೆದ್ದಿದ್ದು. ಗೂಗಲ್ನಲ್ಲಿ ದೇವಸ್ಥಾನ ಒಂದೇ ಅಲ್ಲ, ಪ್ರಪಂಚದಲ್ಲಿ ಯಾವುದೇ ಪ್ಲೇಸ್ ಬೇಕಾದರೂ ಇದರಲ್ಲಿ ನೋಡಬಹುದು. ಹೌದು, ಕೈಲಾಸ, ಭೂಲೋಕ, ಪಾತಾಳ ಎಲ್ಲ ನೋಡಬಹುದು. ನಾರಾಯಣ, ನೀವು ಹೇಳಿದ್ದು ಸರಿ ಇದೆ. ತಗೊಳ್ಳಿ ಚಾಕ್ಲೇಟ್. ಇದು ಎಂಥ ಮಾಯ ಪೆಟ್ಟಿಗೆ, ಬಹು ಚೆನ್ನಾಗಿದೆ. ನಾನು ಕೂಡ ಕೈಲಾಸ, ಭೂಲೋಕ, ದೇವಲೋಕ ಸುತ್ತಿ ಸಾಕಾಗಿದೆ. ಇಂಥ ಒಂದು ಯಂತ್ರ ಇಟ್ಕೊಂಡ್ರೆ ಉಪಯೋಗ ಆಗುತ್ತೆ. ಹೌದು, ನೀವು ಈ ಲ್ಯಾಪ್ಟಾಪ್ ಅಲ್ಲಲ್ಲ ಯಂತ್ರ ತಗೊಳ್ಳಿ ಅಂಕಲ್. ಸುತ್ತೋ ಕೆಲಸ ತಪ್ಪುತ್ತೆ. ಹಾಗೆ ನಿಮ್ಮ ತಂಬೂರಿ ಇಲ್ಲೇ ಇಡ್ಬಿಡಿ. ಈ ಮೊಬೈಲ್ ತಗೊಳ್ಳಿ ಅಂಕಲ್. ಇದರಲ್ಲಿ ಜಲರ ಆ್ಯಪ್ ಅಂತ ಇದೆ. ಅದರಲ್ಲಿ ಇಂಪಾದ ಶ್ರುತಿ ಬರುತ್ತೆ. ತಂಬೂರಿ ಹೊತ್ಕೊಂಡು ಹೋಗೋ ಕೆಲಸನೂ ಇರಲ್ಲ. ಲ್ಯಾಪ್ಟಾಪ್, ಮೊಬೈಲು, ಗೂಗಲು, ChatGPT, ನಾರಾಯಣ ಅಂತ ಬಂದ್ರು. ಈಗ ಲ್ಯಾಪ್ಟಾಪ್, ಮೊಬೈಲ್, ಗೂಗಲ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಟೆಕ್ನಾಲಜಿ ಅಂದರೆ ಮಾನವರಿಗೆ ಅಷ್ಟೇ ಅಲ್ಲ, ದೇವರಿಗೂ ಇಷ್ಟ ಆಗುತ್ತೆ. ಆದ್ರೆ ತುಂಬಾ ಹೊತ್ತು ಸ್ಕ್ರೀನ್ ನೋಡೋದು ಕಣ್ಣಿಗೆ ಒಳ್ಳೇದಲ್ಲ. ದಿನಕ್ಕೆ 30 ನಿಮಿಷ ಅಷ್ಟೇ ಸ್ಕ್ರೀನ್ ಟೈಮ್. ಅದು ನಿಜ. ಅದಕ್ಕೆ ದೊಡ್ಡವರು ಹೇಳೋದು ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಂತ. ಎಲ್ಲದಕ್ಕೂ ಒಂದು ಮಿತಿ ಇರಲೇಬೇಕು. ಗಾದೆ ಇಲ್ಲದೆ ಇರೋ ಲ್ಯಾಂಗ್ವೇಜ್ ಇಲ್ಲ, ಹಾಗೆ ಮೊಬೈಲ್ ಇಲ್ಲದೆ ಇರೋ ಹ್ಯಾಂಡ್ ಇರೋಲ್ಲ. ನೀವು ಎಲ್ಲರೂ ನಮ್ಮ ನಾಟಕ ಆ ಮಾಯಾ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಎಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ. ಅಯ್ಯೋ, ನಾರದ ಅಂಕಲ್ಗೆ ಮೊಬೈಲಲ್ಲಿ ಟೈಮ್ ಲಿಮಿಟ್ ಸೆಟ್ ಮಾಡೋದೇ ಮರ್ತೋದೆ.